ನಮಸ್ಕಾರ ರೀ. ನಮ್ಮ ಪರಿಚಯ ನಾವು ಬೆಳಗಿ ತಾಲೂಕ ಬಾಡಿ ಗ್ರಾಮದವ್ರು ಸಿಕಂದರ್ ಬಂದು ಅಲ್ಲಿ ಎತ್ತಿರ್ ನಮ್ಮ ಹೆಸರ. ಈ ಒಂದು ಟಗರ್ ಫಾರ್ಮ್ ಮಾಡಿ ಎಷ್ಟು ವರ್ಷ ಆಯ್ತು? ಇದೊಂದು 13 ವರ್ಷ ಆತಲ್ರಿ. 13ನೇ ಬ್ಯಾಚ್ ಇರೋದು. 13 ವರ್ಷ ಆತ ಸರ್. ಇದು ಮಾಡಬೇಕು ಅಂತ ನಿಮ್ಗೆ ಹೆಂಗ ಅನ್ಸ್ತು? ಏನಿಲ್ರಿ, ನಮ್ದು ಒಂದು 2 ಮರಿ ಮಾಡಿದ್ವಿ ಮೊದಲು. ನಾವು 2 ಮರಿ ಮಾಡ್ಕೊಂಡು ಹಂಗೆ ಒಂದು ಹಳಿ ಶೆಡ್ ಹಾಕೋದಿರಿ. ಆ ಕಡೆ ಹಳಿ ಶೆಡ್ ಹಾಕೊಂಡು ಆ ಕಡೆ ಕಂಟಿನ್ಯೂ ಪ್ರೊಸೆಸ್ ಮುಂದುವರ್ಸ್ಕೊತ ಬಂದಿರ. ಒಂದಿಷ್ಟು ಫೇಲ್ ಆತ್ರಿ ಮೊದಲ. ಈಗ ಸಕ್ಸಸ್ ಆಗೈತ್ರಿ. ಒಂದು 4-5-6 ವರ್ಷ ಆತ್ರಿ. 6-7 ವರ್ಷ ಆತ್ರಿ. ಸ್ಟಾರ್ಟಿಂಗ್ ಒಂದು 4-5 ವರ್ಷ ಸಕ್ಸಸ್ ಆಗಿಲ್ರಿ. ಇದು 2013-14 ಯಾರು ಫಾರ್ಮರ್ಸ್ ಇದ್ದಿದ್ದಿಲ್ಲಲ್ರಿ. ನಾವು ಹೊಸದು ಫಾರ್ಮರ್ ರೀ. ನಮಗೆ ಹೇಳೋರು ಇದ್ದಿದ್ದಿಲ್ಲ, ಯಾರು ಕೇಳೋರು ಇದ್ದಿದ್ದಿಲ್ಲ. ನಾವು ಅದ್ರ ಬಗ್ಗೆ ಐಡಿಯಾನು ಇದ್ದಿದ್ದಿಲ್ಲ. ಹಿಂಗಾಗಿ ಫೇಲ್ ಆಗೈತೆ ನಮ್ದು ಭಾಳ. ಒಂದು 4 ವರ್ಷ ಅಂತೂ ಪೂರಾ ಫೇಲ್ಯೂರ್ ಆಗೈತೆ. ಆಮೇಲೆ ಶೆಡ್ ಮಾರ್ಬೇಕು ಅನ್ಕೊಂಡವ್ರು ಮತ್ತೆ ಒಳ್ಳೆ ಸಕ್ಸಸ್ ಆಗೈತ್ರಿ. ಒಳ್ಳೆ ಮತ್ತು ಪ್ರಯತ್ನ ಮಾಡಿ ಬಿಟ್ಟಿಲ್ರಿ. ಪ್ರಯತ್ನ ಮಾಡಿದ ಪ್ರತಿಫಲ ಸಿಕ್ಕೈತ್ರಿ ಸರ್. ಈ ಶೆಡ್ ಅನ್ನ ಯಾವ ರೀತಿ ಮಾಡ್ಕೊಂಡ್ರೆ ನಾನು? ಏನಿಲ್ರಿ, ಆ ಶೆಡ್ ನಾವು ಸ್ವಂತ ಮಾಡ್ಕೊಂಡಿದ್ರಿ ಮೊದಲು. ಒಂದೇದು ಫಸ್ಟ್ ಶೆಡ್ ಅದು ಹಳಿ ಶೆಡ್ ರೀ. ಇದು ಹೊಸದ್ರಿ ಸರ್. ಈ ಕಡೆ ಅಷ್ಟು ಕೆಬ್ಬಣದೊಳಗೆ ಐತ್ರಿ. ಹಳೆ ಶೆಡ್ ನ ಸ್ಟಾರ್ಟಿಂಗ್ ಯಾವ ರೀತಿ? ಅದಷ್ಟು ಸಿಮೆಂಟ್ ಕಂಬ ಯೂಸ್ ಮಾಡ್ಕೊಂಡು ಮಾಡಿದ್ವಿ. ನಾವು ಮನೆಯವ್ರು ಮಾಡ್ಕೊಂಡಿರೋದನ್ನ ಜಾಸ್ತಿ ಖರ್ಚು ಮಾಡಿಲ್ರಿ. ಅಷ್ಟೇ ಒಂದು 3.5-4 ಲಕ್ಷ ರೂಪಾಯಿ ಖರ್ಚು ಮಾಡ್ಕೊಂಡು ಒಂದು 100 ಮರಿ ಶೆಡ್ ಮಾಡ್ಕೊಂಡಿರಿ. 3.5-4 ಲಕ್ಷ ರೂಪಾಯಿ ಖರ್ಚು ಮಾಡ್ಕೊಂಡು ನಮ್ಗೆ ಅವಾಗ ಅಷ್ಟು ಮರಿ ಹಾಕೊಳಕ್ ಆಗಿಲ್ರಿ. ಅವಾಗ ಪೂರಾ ಫೇಲ್ಡ್ ಆಗೈತ್ರಿ ಅವಾಗ. ಟೋಟಲ್ ಎಷ್ಟು ಜಾಗದಲ್ಲಿ ಮಾಡಿದ್ರೆ? ಈಗ ರನ್ನಿಂಗ್ ಫುಟ್ ಸರ್ ಈ ಶೆಡ್ ಈಗ ಜಸ್ಟ್ ಇದ್ದಿದ್ರಿ 140 ಫುಟ್ ಐತ್ರಿ. ಈಗ ರನ್ನಿಂಗ್ ಫುಟ್ ರೀ 40 ಫುಟ್ ಆಗಲೈತ್ರಿ ಸರ್. ಇದು ಈಗ ಜಸ್ಟ್ ನಮ್ಮ ಕಡೆ ಒಂದು 300 ಅದಾವ್ರಿ. 300 ಕೆಪಾಸಿಟಿ ಐತ್ರಿ ಸದ್ದ. ದೊಡ್ಡ ಮರಿನ 300 ಇಡ್ಬೇಕು. ಮೊದಲು ಮಾಡಿರೋದು ಒಟ್ಟು ಒಂದು 20 ಮರಿ ಅಂತ ಬಂದಿವ್ರೆ. ಈಗ 300 ಮರಿ ಬಂದಿರೋ ರೀಚ್ ಆಗಿವ್ರಿ ಸರ್. ಸಣ್ಣ ಮರಿ ಅಮ್ಮಿನಗಡ ಕೆರೂರ ಮುದೋಳಿನ ತೋತನ್ರಿ. ಸೆಲೆಕ್ಷನ್ ಮಾಡೇ ತಗೋದ್ರಿ. ಈಗ 109 ಮರಿ ಇತ್ತು ಸರ್. ಇದೆಲ್ಲ ಕೂಡ 109 ಮರಿ ಒಳಗೆ 50 ಮರಿ ಸೆಲೆಕ್ಷನ್ ಮಾಡ್ಕೊಂಡಿರಿ. ಅವನ್ನೆಲ್ಲ ಕ್ವಾರಂಟೈನ್ ಅಂತೂ ಮಾಡಂಗಿಲ್ಲ. ನಾವು ಏನು ಕ್ವಾರಂಟೈನ್ ಮಾಡುವಂಥದ್ದು ಏನು ಇರಂಗಿಲ್ಲಲ್ರಿ. ಎಲ್ಲ ಸೆಲೆಕ್ಷನ್ ಇರುತ್ತೆ ನಮಗೆ. ತರೋದ ಕರೆಕ್ಟ್ ತಂದಿರ್ತಲ್ರಿ. ಏನು 1 ಮರಿ 2 ಮರಿ ವ್ಯಾಕ್ಸಿನೇಷನ್ ಮಾಡೋ ಟೈಮ್ದಾಗ ಹಂಗೆ ಜ್ವರ ತೆಗಿತವ್ರೆ, ಸಟ್ ಆಗುತ್ತೆ, ಎಲ್ಲ ಆರಾಮಾಗುತ್ತೆ ಸರ್. ಯಾವ ಸೈಜ್ ಮರಿ ತರ್ತಾರೆ? ಇದು ಫಸ್ಟ್ ಟೈಮ್ ಸರ್. ಇದು ಸಣ್ಣ ಸೈಜ್ ತಂದಿದ್ದು ನನಗೆ. ಈ ಸರ ಕುರ್ಬಾನಿ ಏನೋ ನಮಗೆ 3-4 ತಿಂಗಳು ಐತಲ್ರಿ. ಇದನ್ನ ಈ ಸರ್ತಿ ನಾವು ಸೆಟ್ ಮಾಡ್ಕೊಂಡು ದೊಡ್ಡ ಮಾಡ್ಕೊಬೇಕು ತಂದಿನ್ರಿ. ಈಗ ನಾ ತರೋ ದೊಡ್ಡ ಸೈಜ್ ತೊಗೊಂಡ್ಬರ್ತೀನಿ. 13,000, 14,000, 12,000. ಸಣ್ಣ ಮರಿ ನಿಮಗೆ ಯಾವ ರೀತಿಗೆ ಬರುತ್ತೆ? ಇದು 11,400 ಬರುತ್ತೆ ನೋಡ್ರಿ. ಇದ್ದಿದ್ದು ಅಚ್ಚಕಡೆ ಇಚ್ಚಕಡೆ 2 ಪಟ್ಟಿ. ಟೋಟಲ್ ಎಷ್ಟು ದಿವಸ ಇದನ್ನ ಮೇಂಟೈನ್ ಮಾಡ್ತೀರಿ? ಇದು ಮುಂದಿನ ವರ್ಷನೇ ಇರುತ್ತೆ ರೀ. ಇನ್ನ ಕುರ್ಬಾನಿ 14 ತಿಂಗಳು ಇರುತ್ತೆ ನೋಡ್ರಿ. 4 ಬರ್ತೀರಿ. ಇದು ನೋಡಿ ನಮ್ಮ ಕಡೆನ ಸೆಟ್ ಮಾಡ್ಕೊಂಡ ಪರ್ಫೆಕ್ಟಾಗಿ ಮಾಡ್ಕೋಬೇಕ ತಂದಿವ್ರಿ ಸರ್ತಿ ಮರಿ. ಇದನ್ನ ಎಲ್ಲ ದೊಡ್ಡ ತರ್ತಿದ್ವಿ ಮೊದಲೇ. ಈ ಸಲ ದೊಡ್ಡದು ಬೇಡ, ಸಣ್ಣ ಹಾಕೊಂಡು ರೆಡಿ ಮಾಡ್ಕೋಬೇಕ ತಂದಿವ್ರಿ. ಮರಿಗಳಿಗೆ ರೋಗ ಅಂತ ಬರುವುದಂದ್ರೆ ಯಾವ್ಯಾವ? ಇಟಿ ಅಂತ ಬರ್ತೈತ್ರಿ. ಒಂದು ನಾರ್ಮಲ್ HSR ಅಂತ ಬರ್ತೈತ್ರಿ. TPR ಬರ್ತೈತಿ. ಗ್ಲೂಟಾಂಗ್ ಬರ್ತೈತಿ. ನೀವು ಅಡ್ವಾನ್ಸ್ ಡೋಸ್ ಮಾಡ್ಕೋಬೇಕ್ರಿ. ಅವನ್ನ ಫಸ್ಟ್ ಬಂದ ಕೂಡಲೇ ಇಟಿ ಹಾಕೋಬೇಕ್ರಿ. ಅವೆಲ್ಲ ಇಟಿ ಮಾಡ್ಕೋತೀವಿ. ಜಂತಿನ ಔಷಧ ಹಾಕೊಂಡೇವು ಅಂದ್ರೆ ನೆಕ್ಸ್ಟ್ ಇಟಿ ಮಾಡ್ಕೋತೀವಿ. ಇಟಿನ ಹಾಕೊಂಡೇವು ಅಂದ್ರೆ ಆಮ್ಯಾಗ ಗ್ಲೂಟಾಂಗ್ ಮಾಡಿನಂದ್ರೆ ಆಮ್ಯಾಗ ನಾವು TPR ಅಂತೂ ಮಾಡಂಗಿಲ್ಲ. ಡ್ರೈ ಹಾಕ್ತೀವಲ್ರಿ. TPR ಅವಶ್ಯಕತೆ ಇಲ್ರಿ ನಮಗೆ. ಎಲ್ಲ ಸೆಟ್ ಆಗುತ್ತೆ ಸರ್. ಎಲ್ಲ ಮಾಡ್ತೀವಿ. ಅದೇ 4 ತಿಂಗಳು ಮಾಡ್ಕೊಂಡು ಹೋಗಿರ್ತೀವಿ. ಆ್ಯಕ್ಚುಲಿ 6 ತಿಂಗಳಿಗೆ ಮಾಡ್ತಾರೆ. ನಮ್ಮ ಕಡೆ ಹೆವಿ ಫ್ಯಾಟ್ ಹಾಕೋತ್ತೆ 4 ತಿಂಗಳು ಮಾಡ್ಕೊತಾರೆ. ಇಟಿ ರೀ 2 ತಿಂಗಳಿಗೊಮ್ಮೆ ನಿಂತಿರಲ್ಲ ಡಿವರ್ಮಿಂಗ್ ಮಾಡ್ತೀವಿ. ಡೋರೋಮ್ಯಾಕ್ಸಿನ್ನ 3 ತಿಂಗಳು ಮಾಡ್ತೀವಿ. ಹೆವಿ ಗ್ರೋತ್ ಬರ್ಬೇಕಂದ್ರೆ ಮತ್ತೆ ಒಂದಿಷ್ಟು ಮೆಡಿಸಿನ್ ಅದಾವ್ರಿ ಸರ್. ಅಷ್ಟು ಅದಾವ ಏನ್ರಿ ಅಲ್ಟರ್ನೇಟ್ ಅದನ್ನು ಮಾಡ್ಕೋತೀರಿ ಸರ್. ಅದಕ್ಕೆ ನಿಮಗೆ ಬರೋಳಗೆ ಕಾಳಿನೊಳಗೆ ಮಾಡ್ಕೋತೀನಂದ್ರೆ ಯಾವುದೂ ಆಗಂಗಿಲ್ಲ ಸರ್. ಎಲ್ಲ ಉಪರದ ವಿಟಮಿನ್ಸ್ ಮಿನರಲ್ಸ್ ಏನೇನು ಕಡಿಮೆ ಬಿದ್ದಿರುತ್ತೆ, ಕೊರತೆ ಏನಿರುತ್ತಲ್ಲ ಅದು ಮನುಷ್ಯಾಗ ಗೊತ್ತಾಕಿರಂಗಿಲ್ಲ ನಮಗೆ. ಅದು ಕರೆಕ್ಟ್ ಇಂಜೆಕ್ಷನ್ ಒಳಗೆ ಹಿಂಗೆ ಬರ್ತಾವ್ರಿ. ಇವೆಲ್ಲ ಮಾಡ್ಕೋಬೇಕ್ರಲ್ಲ. ಹಂಗಿದ್ರೂ ಹೆವಿ ಬರುತ್ತೆ ಸರ್. ಅದಕ್ಕೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಈಗ ಅಲ್ಲಿ ಏನೈತಲ್ಲ ಸರ್ ನಮ್ಮ ಕಡೆ 13,000, 12,000, 11,000 ಏನು ಕಟ್ಟಿರ್ತೀವಲ್ರಿ. ಈ ಲಾಟ್ ಬಂದ್ರಿ
14,000 ತೊಗೊಂಡಿನ್ರಿ ಇದನ್ನ ದೊಡ್ಡ ದೊಡ್ಡ ಸೈಜ್ ರೀ ಇಷ್ಟು. ಇದು ಬಂದು ಏನೈತಲ್ರಿ 12,500 ರೀ. ಇದು 11,000 ತೊಗೊಂಡಿರಿ ಇದೆ ಕಡೆ ಈ ಸೈಡ್. ಟೋಟಲ್ನ 190 ಬರೀ ಐತಿ ಸರ್ ಈಗ ದೊಡ್ಡ ಸೈಜಿನ. ಇನ್ನು 3 ತಿಂಗಳು ಇರುತ್ತೆ ಸರ್ ನಮ್ಮ ಕಡೆ ಇದು. ಕುರ್ಬಾನಿ ಏನೋ ಹಿಂಗೆ 3 ತಿಂಗಳು ಐತ್ರಿ. 3 ತಿಂಗಳು ಮೈತೈತ್ರಿ ನಾನು ಬರ್ತೀರಿ. ಒಂದು 80 kg ಸನಕ್ಕೆ ಬರ್ತೀರಿ ಆಚೆ ಕಡೆದ. ಹೆಚ್ಚು ಕಡೆ ಒಂದು 65-70 ಬರ್ತೀರಿ. ಆ ಕಡೆ ಒಂದು 55-60 ಬರ್ತೀರಿ ಆ ಕಡೆ. ಮಾರ್ಕೆಟಿಂಗ್ ನಮ್ದು ನೇಚರ್ ಫ್ರೆಶ್ ಅಂತೇಳಿ ಒಂದು ಬೆಂಗಳೂರಾಗ ಒಂದು ಶೆಡ್ ಐತ್ರಿ ಒಂದು. ಅಲ್ಲಿ ಪೂರಾ ಅಲ್ಲಿ ಹಾಕ್ತಿವ್ರಿ. ಅಲ್ಲಿಂದ ಸೇಲ್ ಆಗುತ್ತೆ ಸರ್. ನೇಚರ್ ಫಾರ್ಮ್ ಒಳಗಿಂತ ಇದು ನೇಚರ್ಸ್ ಟು ಫಸ್ಟ್ ಇದೆ. ನೇಚರ್ಸ್ ಟು ಅಲ್ಲಿ ಬೆಂಗಳೂರಾಗ ಐತ್ರಿ ಇನ್ನೊಂದು. ಆ ಕಡೆನೇ ಸೇಲ್ ಮಾಡ್ತೀವಿ. ಇಲ್ಲೇ ನಮಗೆ ರೇಟಿಗೆ ಬತ್ತು ನಮ್ಗೆ ಕರೆಕ್ಟ್ ವರ್ಕೌಟ್ ಆಗ್ತಾರೆ ಇಲ್ಲಿ ಕೊಡ್ತೀವಿ. ಇಲ್ಲಿ ವರ್ಕೌಟ್ ಆಗ್ಲಿಕ್ಕೆ ಒಟ್ಟು ಇಲ್ಲಿಂದ ಐತ್ರಲ್ಲ ಅಲ್ಲೇ ಶಿಫ್ಟ್ ಮಾಡ್ತೀವಿ ಸರ್ ನಾವು ನಮ್ಮ ಶೆಡ್ಡಿಗೆ. ಅಲ್ಲಿಂದ ಮಾರ್ತೀರಿ. ಹೋಲ್ಸೇಲ್ ಒಳಗೆ ಮಾರ್ಬಿಡ್ತೀವಿ. ಎಷ್ಟು ಮಾರ್ತಾವ್ರಿ ಸರ್ ನಮ್ಮ ಕಡೆ 3 ಬ್ಯಾಚ್ ಅದಾವ್ರಿ. ಒಂದು ಬ್ಯಾಚ್ 40 ಮಾರ್ತೈತಿ. ಒಂದು ಬ್ಯಾಚ್ 35,000 ಮಾರ್ತೈತಿ. ಒಂದು ಬ್ಯಾಚ್ 28-30 ಮಾರ್ತೈತಿ. ಬಕ್ರೀದ್ ಪರ್ಪಸ್ ಅಷ್ಟೇ ಮಾಡ್ತಾರೆ. ಬಕ್ರೀದ್ ಪರ್ಪಸ್ ಅಷ್ಟೇ ಸರ್ ನಮ್ಮದು. ಇದು 3 ತಿಂಗಳು 4 ತಿಂಗಳು ಬ್ಯಾಚ್ ವೈಸ್ ಅಂತ ಮಾಡಿಲ್ಲ ಸರ್ ಇನ್ನೂವರೆಗೆ. ಆದ್ರೂ ಅದು ಮಾಡಂಗಿಲ್ರಿ. ಇದೇ ನಮ್ಗೆ ದೊಡ್ಡ ಸೈಜ್ ಮರಿ ನೇಸ್ಕೊಟ್ಟು ಬಂದಾಗ್ತಿವಲ್ರಿ. ಇದೇ ನಮಗೆ ಸ್ವಲ್ಪ ಅನುಕೂಲ ಅನ್ಸೈತ್ರಿ. ಇದೇ ಮಾಡ್ತೀವಿ. ಮರಿ ಬಿಡಂಗಿಲ್ಲ ಸರ್ ಹೊರಗೆ. ಇಲ್ಲೇ ಸ್ಟಾಲ್ ಫಿಟ್ಟಿಂಗ್ ಅದ ಅಷ್ಟು. ನಾನು ಹೊಟ್ಟೆಲ್ಲ ಸ್ಟಾಕ್ ಇರ್ತಾವಲ್ರಿ. ಇಲ್ಲೇ ಬರೀ ಹೊರಗೆ ಬಿಡುವಂಥದ್ದು ಸರ್. ಇದು ಬಡದಾಡ ಸಾಯ್ತವ್ರಿ. ಅಂದ್ರೆ ಈ ಸೈಜ್ ಮರಿನ ಮೇಂಟೈನ್ ಮಾಡೋದು ಬಹಳಷ್ಟು ಕಷ್ಟ ಅಂತ ಅನ್ಸುತ್ತೆ. ನೀವು ಹೆಂಗೆ ಮೇಂಟೈನ್ ಮಾಡ್ತೀರಿ? ಏನಿಲ್ಲ ಸರ್, ಮೇಂಟೆನೆನ್ಸ್ ಮಾಡ್ಬೋದ್ರಿ. ಇದೇನು ದೊಡ್ಡದಲ್ರಿ. ಕರೆಕ್ಟಾಗಿ ಒಂದು ಸ್ವಲ್ಪ ಮೇಂಟೆನೆನ್ಸ್ ಬರೋಬ್ಬರಿ ಇತ್ತಂದ್ರೆ ಏನು ತೊಂದರೆ ಇಲ್ಲ ಸರ್. ಎಲ್ಲ ಮಾಡ್ಕೋಬೋದು. ಸ್ವಲ್ಪ ಹೆವಿ ಆಕತ್ರಿ. ಇನ್ವೆಸ್ಟ್ಮೆಂಟು ಹೆವಿ ಆಗುತ್ತೆ. ಮತ್ತು ಇವಕ್ಕೆಲ್ಲ ಹೊಟ್ಟ ಕಾಳ ಎಲ್ಲ ಭಾಳ ಸ್ವಲ್ಪ ಖರ್ಚುನು ಜಾಸ್ತಿ ಬರ್ತಾರೆ. ಸಣ್ಣ ಪುಟ್ಟ ಮೊದಲು ಮಾಡ್ಕೋತ ಬಂದು ಹೆವಿ ಮಾಡ್ಕೋಬೋದು ಸರ್. ಅದೇನು ದೊಡ್ಡದಲ್ರಿ. ಮಾಡ್ಕೋಬೋದ್ರಿ. ಅಂದ್ರೆ ಬಹಳಷ್ಟು ಜನ ರೈತರು ಈ ಒಂದು ಟಗರ್ ಫಾರ್ಮ್ ಅಲ್ಲಿ ಲಾಸ್ ಆಗಿ ಹೋಗಿದ್ದಾರೆ. ಲಾಸ್ ಆಗ್ಯಾರ ಸರ್. ಈ ಶೆಡ್ನು ಲಾಸ್ ಆಗಿದ್ದ ತೊಗೊಂಡಿದ್ರು ನಾನು ರೀ. ಅದು ನಂದು ಹೊಸ ಹಳಿ ಶೆಡ್ ರೀ. ಇದು ಫಾರ್ಮ್ ಹಾಕಿ ಲಾಸ್ ಆಗ್ಯಾರ ಸರ್. ಈ ಶೆಡ್ ಹಾಕಿ ಇದು 14 ಲಕ್ಷ ಖರ್ಚು ಮಾಡ್ಯಾರ ಸರ್. ಅದಕ್ಕೆ ಅವ್ರು ನನಗೆ 4 ಲಕ್ಷ ಕೊಟ್ಟಾರ್ರಿ. 10 ಲಕ್ಷ ಲುಕ್ಷನ್ ಆಗ್ಯಾರ ಸರ್ ಅವರು. ಯಾರು ಫಾರ್ಮ್ ಹಾಕಿದವ್ರು ಏನು ಲುಕ್ಷನ್ ಆಗತ್ತಾರೆ ಸರ್. ಆದ್ರೆ ಕರೆಕ್ಟ್ ಮೇಂಟೆನೆನ್ಸ್ ಹತ್ತಂಗಿಲ್ಲ ಸರ್. ಏನು ಮಾಡ್ತಾರೆ ಸರ್ ಎಲ್ಲರೂ ಮರಿಗಳು ತರ್ತಾರ್ರಿ. ಮೇಂಟೆನೆನ್ಸ್ ಕರೆಕ್ಟ್ ಮಾಡಂಗಿಲ್ಲ. ಮೇಂಟೆನೆನ್ಸ್ ಸ್ಟಾರ್ಟಿಂಗ್ ನಾವು ಡಿವಾರ್ಮಿಂಗ್ ಹೆಂಗೆ ಮಾಡ್ಕೋಬೇಕು, ET ಹೆಂಗೆ ಮಾಡ್ಬೇಕು, CPR ಹೆಂಗೆ ಮಾಡ್ಬೇಕು, HSR ಹೆಂಗೆ ಮಾಡ್ಬೇಕು ಗೊತ್ತು ಮಾಡಂಗಿಲ್ಲ. ಇದೆಲ್ಲ ನಾವು ಗೊತ್ತು ಮಾಡ್ಕೊಂಡ್ರು ಸರ್ ಒಳ್ಳೆ ಕರೆಕ್ಟಾಗಿ ಫುಡ್ ಹೆಂಗೆ ಮೇಂಟೆನೆನ್ಸ್ ಮಾಡ್ಬೇಕು ಅನ್ನೋ ಗೊತ್ತು ಮಾಡ್ಕೊಳಂಗಿಲ್ಲ. ಈಗ ಗೊತ್ತು ಮಾಡ್ಕೊಳ್ಳೋದ್ರಾಗ ಏನು ಮಾಡ್ಬಿಡ್ತಾರೆ ರೀ, ಅವ್ರಿಗೆ ತಡ್ಕೊಳ್ಳೋ ಕೆಪಾಸಿಟಿ ಇಲ್ರಿ ಅವ್ರ ತಲೆ. ಫಾರ್ಮ್ ಮಾರಿಬಿಡ್ತಾರೆ ಬಂದ್ರೆ ಇಲ್ಲಿಗೆ ಬಂದು ಕೆಡ್ದು ಬಿಡ್ತಾರೆ. ಇದನ್ನ ಏನು ಮಾಡ್ಬೇಕು ರೀ, ಕಂಟಿನ್ಯೂ ಪ್ರೊಸೆಸ್ ಸ್ಟಾರ್ಟ್ ಹಂಗೆ ಮಾಡ್ಕೋತ ಕಡಿಮೆ ಹಾಕ್ರಿ ಮರಿ. ಶೆಡ್ ದೊಡ್ಡದು ಹಾಕಿದ್ರು ಮರಿ ಕಡಿಮೆ ಹಾಕಿ 1 ವರ್ಷದಿಂದ 2 ವರ್ಷ ಅದು ನಿಮಗೆ ಅದ್ರೊಳಗೆ ಅನುಭವ ಆಗ್ಬೇಕ್ರಿ. ಅನುಭವ ಮಾಡ್ಕೊಂಡು ಹೆಂಗೆ ನೀವು ಕಂಟಿನ್ಯೂ ಮಾಡ್ತಿರಲ್ಲ ಹಂಗಾಗಿ ನಿಮ್ಗೆ ಸೆಟ್ ಹಾಕೋತ ಹೋಗ್ತದೆ ಸರ್. ಅದು ಒಮ್ಮೆ ಹೇವಿ ಮಾಡಕ್ಕೆ ಹೋಗ್ಬೇಡ್ರಿ. ನಾವು ಕರೆಕ್ಟಾಗಿ ಮೇಂಟೆನೆನ್ಸ್ ಕಲಿಬೇಕು ಸರ್ ಅದ್ರೊಳಗೆ. ಮೊದಲು ನನಗೆ ಕಲಿಯಾಕನ 13 ವರ್ಷ ಇದೆ ಸರ್. ಅದ್ರೊಳಗೆ 12-13 ವರ್ಷ ಇನ್ನೂ ಕಲಿಬೇಕಾಗ್ಯದ. ನಾವೇನು ಅಷ್ಟೇನು ಪರ್ಫೆಕ್ಟ್ ಏನಲ್ರಿ. ಎಷ್ಟು ಕಲಿದ್ರು ಇನ್ನೂ ಕಡಿಮೆ ಅನ್ಸತ್ತೆ ನಮಗೂ. ನಮ್ಮ ಹುಡುಗದನ್ರಿ ನಾನು ನಮ್ಮ ಹುಡುಗ ಇಬ್ಬರು ಮಾಡ್ತೀವಿ. ಇಬ್ಬರ ಮಾಡ್ತೀವಿ ಸರ್. ಏನಿಲ್ರಿ, ನಾವು ನಮ್ಮ ಕಡೆ ಟ್ರಿಮ್ಮರ್ ಅದಾವ್ರಿ ಹುಡುಗರು. ನಮಗೆ ಕಟ್ಟಿಂಗ್ ಯಾವ ಟೈಮಿಗೆ ಮಾಡ್ಬೇಕು ಯಾವ ಟೈಮಿಂಗ್ ಎಲ್ಲ ಗೊತ್ತಾಗುತ್ತೆ. ಈಗ ಕುರ್ಬಾನಿ 3 ತಿಂಗಳು ಐತಲ್ರಿ. ಈಗ ಹೊಡ್ಕೊಂಡ್ಬಿಟ್ಟಿವಿ ಅಂದ್ರೆ ನಮಗೆ ಬರೋಬ್ಬರ ಶೇಪ್ ಬಂದ್ಬಿಡ್ತದೆ. ಶೋಕ್ ಅಂತತ್ರಿ ಮರಿ. ನಮ್ಮ ಕಡೆ 2 ಟೈಮ್ ಮಾಡ್ತೀವಿ ನಾವು ಕಟಿಂಗ್. ಒಂದು ಮರಿ ಬಂದ ಕೂಡಲೇ ಮರಿ ಸೇಲಿಂಗ್ ಬಂದಾಗ ಒಂದು 3 ತಿಂಗಳ ಫಸ್ಟ್ ಮಾಡ್ಕೋತೀವಿ ಸರ್. ಅಂದ್ರೆ ಮರಿನ ವಾಷಿಂಗ್ ಏನಾರ ಮಾಡ್ತೀವಿ ಸರ್. ವಾಶ್ ಮಾಡ್ತೀವಿ. ಯಾವಂಗೆ ಹೊಲಸು ಹಾಕತ್ತಲ್ಲ ಹಂಗೆ ಹೊಲಸು ತೊಳ್ಕೊತೀವಿ ಸರ್. ಭಾಳ ಹೊಲಸು ಹಾಕತ್ತಂದ್ರೆ ಬಿಡಂಗಿಲ್ಲ ಸರ್. ಹಂಗೆ ವಾಶ್ ಮಾಡ್ಕೋತೀವಿ. ಅದೇ ಐತೆ ಸರ್. ಏನು ಮನುಷ್ಯಾಗ ಬಿಟ್ಟಿಲ್ಲತ್ರಿ, ನಮ್ಮ ಪ್ರಾಣಿಗಳು ಏನು ಬಿಡ್ತೀರಿ. ಎಲ್ಲರಿಗೂ ಇರೋದು ಜೀವ ಐತೆ ಅಂದ್ರೂ ಕೂಡ ಅದು ಕಂತು ಇರೋದಲ್ಲ. ಅದಕ್ಕೇನಾರ ಸಮಸ್ಯೆ ಆದ್ರೆ ಏನು ಮಾಡ್ತಾರೆ ಅನಿವಾರ್ಯ ಸರ್ ಹೊಕ್ಕೈತ್ರಿ. ಅದು ರೇರ್ ರೀ. ನಮಗೆ
ಅದಕ್ಕೇನ್ರ ಆದ್ರೆ ಬಿಡಂಗಿಲ್ಲ ಸರ್ ನಾವು ಟ್ರೀಟ್ಮೆಂಟ್ ಏನು ಮಾಡ್ಬೇಕಾಗಿತ್ತು ಏನಿಲ್ಲ ಹೆಂಗೆ ಉಳಿಸ್ಕೋತೀವಿ ಅದು ಹೋಗ್ತಿತ್ತಂದ್ರೆ ಮ್ಯಾಗಿನ ಒಂದು ಕಾಯಿ ನಮ್ಮ ಕಾಯಿ ಬರಲಿ ಸರ್ ಹೋಗೋದ್ರಲ್ಲಿ. ಒಂದು ವರ್ಷದಲ್ಲಿ 12 ತಿಂಗಳಲ್ಲಿ ಯಾವ ಕಾಲದಲ್ಲಿ ನಿಮ್ಗೆ ಒಂದು ಮರಿನ ಮೇಂಟೈನ್ ಮಾಡೋಕೆ ಕಷ್ಟ ಆಗುತ್ತೆ? ಮಳೆಗಾಲದಲ್ಲಿ ಸ್ವಲ್ಪ ಸಮಸ್ಯೆ ಆಗುತ್ತೆ ಆ ಟೈಮ್ ಅನ್ನೋಕೆ ಒಂದು ಸ್ವಲ್ಪ ಸೆಟ್ ಅದು ಅಂದ್ರೆ ಈಗ ಬ್ಯಾಸಿಗೆ ಏನಂತ ಕರೆಕ್ಟ್ ಬರ್ತದೆ ಸರ್. ಯಾವಾಗಂದ್ರೂ ಹೆವಿ ಗ್ರೋತ್ ತೊಗೊಳಂಗಿಲ್ಲ ಈಗ ಬ್ಯಾಸಿಗೆ ಸ್ವಲ್ಪ ಗ್ರೋತ್ ಚಲೋ ಬರ್ತೀರಿ. ಮರಿ ಸಾಯೋ ಪ್ರಮಾಣ ಕಡಿಮೆ ರೀ. ಆದರೂ ಈಗ ಇತ್ತಿತ್ತಲಾಗಿ 2 ವರ್ಷದ ಹಿಂದೆ ರೀ ಸ್ವಲ್ಪ ಕ್ಲೈಮೇಟ್ ಸರಿ ಇಲ್ಲ ಸರ್ ಈಗ. ಹಿಂಗಾಗಿ ಫಾರ್ಮರ್ಸ್ಗಳು ಸ್ವಲ್ಪ ಫೇಲ್ ಆಗತ್ತಾರೆ ಸರ್ ಭಾಳ. ಹೊಲ ಎಷ್ಟು ಎಕರೆ? ಹೊಲ ಎಕರೆ ಏನಿಲ್ಲ ಸರ್, ನಮ್ದು ಗುಂಟೆ ಐತ್ರಿ. 10 ಗುಂಟೆ ಐತೆ ಸರ್ ಜಾಗ ನಮ್ದು ಅಷ್ಟೇ. 10 ಗುಂಟೆದೊಳಗೆ ಒಂದು 300 ಮರಿ ಏನೈತಿರಲ್ಲ ಮೇಂಟೆನೆನ್ಸ್ ಮಾಡ್ತೀವಿ ಸರ್. ನಮ್ದೇನು ದೊಡ್ಡ ಹೊಲ ಇಲ್ಲ ಏನಿಲ್ಲ ಸರ್, ಇಷ್ಟ ನೀರು ಒಂದ ಕೊಂಡು ತೊಗೊಳಂಗಿಲ್ಲ ಸರ್, ನಾವೆಲ್ಲಾನು ಕೊಂಡು ಹಾಕ್ತೀವಿ. ನೀರಿಗೆ ಅಷ್ಟೇ ಅಮೌಂಟ್ ಇಲ್ಲ ನೋಡ್ರಿ, ಎಲ್ಲ ಅಮೌಂಟ್ ಕೊಟ್ಟು ತಂದು ಹಾಕೊಂತೀವಿ ಅಷ್ಟು. ಮರಿಗಳಿಗೆ ನೀರಿನ ವ್ಯವಸ್ಥೆ ಯಾವ ರೀತಿಯಾಗಿ ಮಾಡ್ಕೊಳ್ತೀವಿ? ಮರಿ ಒಳಗೆ ನೀರಿಗಿರಿ ಅಲ್ಲೇ ಬುಟ್ಟಿ ಒಳಗೆ ಕುಡಿಸ್ಕೋತ ಬಿಡ್ರಿ. 2 ಮರಿಗೆ 2 ಕುಡಿಸ್ಕೋತ ಬರ್ತೀವಿ ಸರ್. ಅಲ್ಲೇ ಪೈಪ್ ಬರ್ತದೆ, ನಾಳೆದಿಂದ ಸಪ್ಲೈ ಇರ್ತದೆ ರೀ. ಅಲ್ಲೇ ಚಾಲು ಮಾಡೋದು ನೀರು ಕುಡಿಸೋದು ಮಾಡ್ಕೊಂಡು ಬರ್ತೀವಿ. ಅಂದ್ರೆ ಒಂದು ದಿವಸದಲ್ಲಿ ಒಂದು 24 ಗಂಟೆಯಲ್ಲಿ ನೀವು ಎಷ್ಟು ತಾಸು ಇದನ್ನ ಮೇಂಟೈನ್ ಮಾಡ್ತೀರಿ? ಭಾಳ ಏನಿಲ್ಲ ಸರ್, ನಾವು ಬೆಳಗ್ಗೆ ಒಂದು 2 ತಾಸು ರೀ, ಮಧ್ಯಾಹ್ನ 1 ತಾಸು, ಸಾಯಂಕಾಲ 1.5 ತಾಸು ಮಾಡ್ತೀವಿ ಸರ್. ಒಂದು ಟೋಟಲಿ ಒಳ್ಳೆ ಒಂದು 5 ತಾಸು ಕೆಲಸ ಮಾಡ್ತೀವಿ. 4 ರಿಂದ 5 ತಾಸು ಅಷ್ಟು ಫೈನಲ್ ಆಗಿ. ಒಬ್ಬರಾಗ ಇರಲೇಬೇಕಣ್ಣ ಈ ಫಾರ್ಮರ್? ಏನಿಲ್ಲ, ಎಲ್ಲ ಕಟ್ಟಿದ್ದಿರೋದ್ರ ಮರಿ ಬಿಟ್ಟು ಮೇಯ್ಸಿದವನು ಸ್ವಲ್ಪ ಸಮಸ್ಯೆ ಹಾದಾಡ್ತವ್ರೆ. ಕಟ್ಟಿದ್ದಿರ್ತಾವ ಈಗ ಆರಾಮ್ ನೀವು ಮೈಸ್ ಬಿಟ್ರಿ ಅಂದ್ರೆ ಮುಂದಿನ ಹೊಟ್ಟಿನ ತನ ಹೇಳಂಗಿಲ್ಲ ಸರ್. ನೀವು ಬಂದ ಎಬ್ಸದಾಗ ಹೇಳತ್ತ ಮರಿನ ಒಂದೇ ಕಡೆಯಲ್ಲಿ ಕಟ್ಟಿದ್ರೆ ಅವು ಕಾಲೇನು ಆಗಲ್ಲ? ಏನಾಗಿಲ್ಲ ಸರ್ ನಮ್ಮ ಕಡೆ ಅಂತೂ ಹಾಗಂಗೂ ಇಲ್ರಿ. ಅಂದ್ರೆ ಸಣ್ಣ ಮರಿನ ಸ್ವಲ್ಪ ತೊಗೊಂಡು ಮೇಯಿಸ್ಕೊಳ್ಳೋ ಟೈಮ್ ಸಣ್ಣ ಮರಿ ಸ್ವಲ್ಪ ತಿರುಗ್ತೈತೆ ಸರ್. ಅದು ಈ ದೊಡ್ಡ ಮರಿದ ಏನು ತಿರ್ಗಂಗಿಲ್ಲ ಸರ್, ಎಲ್ಲ ನಾವು ದೊಡ್ಡ ಮರಿ ಇರ್ತೈತಲ್ರಿ, ಅದು ನಾವು ತೊಗೊಳೋದು ದೊಡ್ಡ ತೊಗೊಂಡಿರ್ತೀವಲ್ಲ, ಹಿಂಗಾಗಿ ನಮ್ಮ ಕಡೆ ಏನೂ ಆಗಂಗಿಲ್ಲ ಸರ್. ಅದು ಮರಿಗಳು ಅದಾಡ್ತಾರೆ ಸರ್, ಅಲ್ಲೇ ಅದಾಡ್ತವ್ರ ಅಲ್ಲೇ. ಮತ್ತು ಅಲ್ಲೇ ಮಗ್ಲ ದೋಸೆ ಆಗಿರ್ತಾರಲ್ಲ ಮಸ್ತ್ ಮಕ್ಕವ್ರೆ, ಏನು ಅಷ್ಟು ಓವರ್ ಏನು ಮಾಡಂಗಿಲ್ಲ ಸರ್. ದಂಡಿ 13 ವರ್ಷದಿಂದ ನೀವು ಒಂದು ಫಾರ್ಮ್ ಮಾಡ್ತಿದ್ದೀರಾ ಅಂತ, ಅದರಲ್ಲಿ ಈ ವರ್ಷದ ನಿರೀಕ್ಷೆ ಯಾವ ರೀತಿ ಇದೆ ಅಣ್ಣ ನಿಮಗೆ? ಚಲೋ ಐತಿ ಸರ್. ಈ ಸರ್ತಿನೂ ಕರೆಕ್ಟಾಗಿ ಮೇಂಟೆನೆನ್ಸ್ ಅಂತೂ ಕರೆಕ್ಟಾಗಿ ಆಗೈತ್ರಿ. ಸೇಲ್ನು ಕರೆಕ್ಟ್ ಆಗ್ತೈತೆ ರೀ, ಸಕ್ಸಸ್ ಆಗೈತೆ ಸರ್. ವರ್ಷದಂತರೂ ವರ್ಷ ಸ್ಟೆಪ್ ಬೈ ಎರ್ಕೋತ ಹೊಂಟತ್ರಿ. ಕೆಳಗಂತೂ ಬರಾಕ್ತಿಲ್ಲ ರೀ, ವರ್ಷನ ಎರ್ಕೋತ ಹೊಂಟತ್ ಸರ್. ಏನಿಲ್ಲ ರೀ, ಈಗ ಸ್ಟಾರ್ಟಿಂಗ್ ನೋಡ್ರಿ 20 ರಿಂದ 30 ಮರಿ ಇದ್ದು ರೀ. 2ನೇ ವರ್ಷ 70 ಟೋಟಲ್ ಅಷ್ಟ 4 ವರ್ಷ ತನೂ ಬರೀ ಆಳಿದ್ರೆ 30 ಮರಿ ಮ್ಯಾಗ ಬಂದಿರಿ 4-5 ವರ್ಷ. ಆಮೇಲೆ ಒಮ್ಮೆ 70 ಮರಿ ಅಂತ 100 ಮರಿ ಬಂದಿರಿ. 100 ಮರಿ ಅಂತ 150 ಮರಿಗೆ ಬಂದ ಈಗ 300 ಮರಿ ಬಂದಿರಿ ಸರ್. ಈಗ 300 ಐತ್ರಿ. ಈಗ 13 ವರ್ಷನಾಗ ಒಂದು 300 ಮರಿಗೆ ಬಂದಿವ್ರಿ ಸರ್. ಈಗ ಒಂದು ಹಿಂದಂತರೂ ರೀ ಒಂದು 4-5 ವರ್ಷ ಅಂತರೂ ಪೂರಾ ಫೇಲ್ಡ್ ಆಗೈತೆ ಸರ್. ಇವಾಗ ಯುವ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತಾರಣ್ಣ? ಈಗ ನಾನು ಹೊಸದಾಗಿ ಒಂದು ಫಾರ್ಮ್ ಮಾಡಬೇಕು ಅಂತ ಅನ್ನೋರಿಗೆ ಏನ್ ಮಾಡ್ತಾರೆ? ಏನ್ ನಿಮ್ದು ಅಭಿಪ್ರಾಯ? ಯುವ ರೈತರಿಗೆ ಏನ್ ಹೇಳೋದಂದ್ರೆ ರೀ, ಮೇಂಟೆನೆನ್ಸ್ ಮಾಡ್ಬೇಕ ಅನ್ನೋ ಅವ್ರ ತಲೆ ಛಲ ಇರ್ಬೇಕ್ರಿ. ಮತ್ತೇನ್ ಮಾಡ್ಬಿಡ್ತಾರ್ರಿ, ಇನ್ನೊಬ್ಬರಿಂದ ನೋಡ್ಕೊಂಡು ಯೂಟ್ಯೂಬ್ ನೋಡ್ಕೊಂಡು ಮಾಡಕ್ ಹೋಗ್ಬೇಡ್ರಿ. ನೀವೇನ್ ಮಾಡ್ರಿ, ಕರೆಕ್ಟ್ ಅದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ನೀವು ಒಂದು ಕಡೆ ಒಂದಿಷ್ಟು ಮರಿ ಕಟ್ಟಿರ್ತಾರಲ್ಲ, ಪ್ರಾಕ್ಟಿಕಲಾಗಿ ಮಾಡಿ ನೋಡ್ರಿ. ಪ್ರಾಕ್ಟಿಕಲಿ ಮಾಡಿ ನೋಡಿ ಕರೆಕ್ಟ್ ಮೇಂಟೆನೆನ್ಸ್ ಮಾಡ್ರಿ. ಇದು ಒಬ್ರು ಏನು ಹೋಗ್ಬಿಡ್ತಾರ್ರಿ, ಒಬ್ರು ಅಷ್ಟು ಲಾಭ ಐತಿ ಇಷ್ಟು ಲಾಭ ಐತಿ ಸಿಕ್ಕಾಪಟ್ಟೆ ಹೇಳ್ಬಿಡ್ತಾರೆ ಲಾಭ. ಅವ್ರು ಏನು ಮಾಡ್ಬಿಡ್ತಾರ್ರಿ, ಯುವಕರಿ ಬರೀ ಲಾಭ ಅಷ್ಟೇ ನೋಡ್ತಾರ್ರಿ, ಇಲ್ಲಿ ಕೆಲ್ಸದ ನೋಡಂಗಿಲ್ರಿ ಯಾರು. ಇಲ್ಲಿ ಕೆಲಸ ಏನು ನಡ್ದೈತಿ, ಇವ್ರು ಏನು ಮಾಡಾಕ್ತಾರೋ, ಇಟಿ ಏನು ಮಾಡ್ತಾರೋ, ಪ್ರಿಪೇರ್ ಏನು ಮಾಡ್ತಾರೋ, ಮರಿ ಹೆಂಗೆ ಮೇಂಟೆನೆನ್ಸ್ ಮಾಡ್ಬೇಕು, ಮೇಂಟೆನೆನ್ಸ್ ಮಾಡಿದ್ರು ಅದನ್ನ ಮಾರ್ಬೇಕು, ಹಿಂಗೆ ಎಲ್ಲರೂ ಕರೆಕ್ಟ್ ಮೇಯಿಸ್ತಾರೆ ಸರ. ಲಾಸ್ಟಿಗೆ ಸೇಲಿಂಗ್ದೊಳಗೆ ಬಂದು ಫ್ಲಾಪ್ ಆಗಿಬಿಡ್ತಾರೆ. ಮೊದಲು ಬಿಸ್ನೆಸ್ ಮೈಂಡ್ ಹೆಂಗ್ರಿ, ಇದು ಮರಿ ನೀವು ತೊಗೊಳಾಕ್ತಿರಲ್ಲ ಅದನ್ನು ಕರೆಕ್ಟ್ ಚಾಯ್ಸಿಂಗ್ ಮಾಡಿ ಮರಿ ತೊಗೋಬೇಕ್ರಿ. ಅಲ್ಲಿ ಏನು ಮಾಡ್ಬಿಡ್ತಾರೆ, ಸಂತೆ ಒಳಗೆ ಪೂರ ಲಾಟ್ ತೊಗೋತಾರೆ ಇವರು, ಅಲ್ಲಿ ಫೇಲ್ಡ್ ಆಕತ್ರಿ. ಅಲ್ಲಿ ನಿಮ್ಗೆ ಒಂದು 20 ಮರಿ ಐತೆ ಅನ್ಕೋರಿ, ಒಂದು ನೀವು 15 ಮರಿ ತೊಗೋಬೇಕು, 5 ಮರಿ ತೆಗೆದು ಬಿಡ್ಬೇಕು ಸರ್ ಅದ್ರೊಳಗಿಂದ. ಅದು ನಿಮ್ಗೆ ಚಲೋ ಬಂದ್ಬಿಡುತ್ತೆ, ಆ ಮರಿ ನಿಮ್ಮ ಕಡೆ ಬದುಕ್ಬೇಕ್ರಿ ಅಷ್ಟು. ಅಲ್ಲೇ ನಿಮ್ಗೆ ಆರಾಮಿಲ್ಲಾರ್ದು ಮರಿ ತೊಗೊಂಡ್ರಂದ್ರೆ, ಮೈ ಹುಷಾರಿಲ್ಲ ತೊಗೊಂಡ್ರೆ ಮರಿ ಬಂದು ನಿಮ್ಮ ಕಡೆ ಸಾಯ್ತೈತ್ರಿ. ಅದ ಮರಿಗೆ 4 ಮರಿಗೆ ಹಚ್ಚಿ ಸಾಯ್ತೈತ್ರಿ ಅದು. ನಾನು ಇಲ್ಲಿ ಏನಾಗ್ಬಿಡುತ್ತೆ, ನೀವು ಚಾಯ್ಸಿಂಗ್ ಅಂತಂದ್ರೆ ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡ್ಕೊಳಕ್ಕೆ ನೀವು ಭದ್ರಾಗಿದ್ರಿ ಅಂದ್ರೆ ನಿಮಗೇನು ಆಗಂಗಿಲ್ಲ ಸರ್ ಅದಕ್ಕೆ.
ಇವ್ರು ಯುವಕರು ಏನ್ ಮಾಡ್ಬಿಡ್ತಾರೆ, ಹೋದಾರ ಪೂರಾ ಒಂದು ಗುಂಪ ತೊಗೊಂಡ್ಬಿಡ್ತಾರೆ ಫಾರ್ಮಿಗೆ. ಗುಂಪು ತೊಗೊಂಡ್ರ ಅದ್ರೊಳಗೆ ಒಂದಿಷ್ಟು ಮರಿ, ಒಂದು 20 ಮರಿ ಒಳಗೆ ಒಂದು 5-6 ಮರಿ ಬಂದ್ಬಿಡ್ತಾರೆ. ಅಲ್ಲಿ ಫೇಲ್ಡ್ ಆಕೈತ್ರಿ ಅವ್ರಿಗೆ. ಒಂದು ಫೇಲ್ಡ್ ರೀ. ಎರಡನೇದು ಬಂದ ಕೂಡ್ಲೇನ ಡಿವಾರ್ಮಿಂಗ ಇಟ್ಟಿ ಮಾಡಬೇಕು ಸರ್ ಕಂಪಲ್ಸರಿ. ಅಲ್ಲಿ ಫೇಲ್ಡ್ ಆಕಾರ್ರಿ. ಕರೆಕ್ಟ್ ಮೇಂಟೆನೆನ್ಸ್ ಮಾಡ್ಕೋತ ಬಂದ್ರು ರೀ, ಲಾಸ್ಟಿಗೆ ಏನು ಮಾಡ್ಬಿಡ್ತಾರೆ, ಇದ್ರಾಗ ಫೇಲ್ಡ್ ಆಗಿಬಿಡ್ತಾರೆ. ಈಗ ನೀವು ಅಲ್ಲಿ ಚಾಯ್ಸಿಂಗ್ ತೊಗೊಲಿಕ್ಕೆ ತಿಳ್ಕೊರಿ, ಇಲ್ಲಿ ಮಾರ್ಕೆಟಿಂಗ್ ಒಳಗೆ ಲಾಸ್ಟ್ ಮೂಮೆಂಟ್ದಾಗ ಸಕ್ಸಸ್ ಐತ್ರಿ. ಅಲ್ಲಿ ನೀವು ಮೊದಲ ಚಾಯ್ಸಿಂಗ್ ಮರಿ ಆಯ್ಕೆ ಮಾಡ್ಕೊಂಡು ನೀವು ಹಾಕೊಂಡ್ರಂದ್ರೆ ಇಲ್ಲಿ ಸಕ್ಸಸ್ ಐತಿ, ಅಲ್ಲಿ ಹಾಕೊಂಡಿಲ್ಲ ಅಂದ್ರೆ ಇಲ್ಲಿ ಫೇಲ್ಡ್ ಐತ್ರಿ ಮಾರ್ಕೆಟ್ನಾಗ ರೀ. ಟೋಟಲಿ ಲಾಭದ ಬಗ್ಗೆ ಹೇಳಬೇಕು ಅಂದ್ರೆ ಒಂದು ವರ್ಷಕ್ಕೆ ನಿಮ್ಗೆ ಲಾಭ ಅಂತ ಎಷ್ಟಾಗುತ್ತೆ? ಒಂದು ವರ್ಷಕ್ಕೆ ಲಾಭ ರೀ ಸರ, ಈಗ ನಮ್ಗೆ ಹಂತವಾಗಿ ಬರಾಕ್ತೈತ್ರಿ ಮೊದಲೇದಂತ್ರ. ಇಯರ್ಲಿ ಸ್ವಲ್ಪ ಜಾಸ್ತಿನ ಬರಾಕ್ತೈತ್ರಿ. ಅಂದ್ರೆ ರೀ ಮೊದಲ ಸ್ವಲ್ಪ ಮರಿ ಕಡಿಮೆ ಇದ್ರೆ ಒಂದಿಷ್ಟು ಜಾಸ್ತಿ ಮಾಡ್ಕೋತ ಬರಾಕ್ತಿರಲ್ಲ. ಈಗ ನೋಡ್ರಲ್ಲ, ನಮಗೆ ಲೆಕ್ಕಕ್ಕೊಂದು 70 ಲಕ್ಷ ರೂಪಾಯಿ ಕೊಂಡಿರ್ಬೇಕು ಸರ್ ಈ ಸರ್ತಿ. ಆ ಕಡೆ ಒಂದು 40 ಮರಿ ಬಿಟ್ಟ ಇದೊಂದು 190 ಮರಿ 70 ಲಕ್ಷ ಅಂತೂ ಆಗ್ಬೇಕು ರೀ. ಆ 70 ಲಕ್ಷದೊಳಗೆ ಏನೈತಿರಲ್ಲ, ಅದ್ರದಂತ ಖರ್ಚು ಐತಿ ಸರ್. ಅದಕ್ಕೆ ಮರಿ ತಂದಿದ್ದು ಐತಿ, ಒಳ್ಳೆ ಅದ್ರದ್ದು ವ್ಯಾಕ್ಸಿನೇಷನ್ ಬರ್ತಾವೆ, ಲಿವರ್ ಟಾನಿಕ್ ಅದು ಬರ್ತೈತಿ, ಒಳ್ಳೆ ಕಟ್ಟುಗಳು ಬರ್ತಾವೆ ರೀ, ನಮ್ದು ಪಗಾರಗಳು ಬರ್ತೈತಿ. ಎಲ್ಲಾನು ಲೆಸ್ ಮಾಡ್ಕೋಬೇಕಲ್ರಿ ನಾವು. ಲೆಸ್ ಮಾಡ್ಕೊಂಡು ಅದ್ರೊಳಗೆ ಲಾಭ ಏನು ಬರ್ತೈತಿರಲ್ಲ, ಇಂತಿಷ್ಟು ಉಳಿತಂದ್ರೆ ಇಷ್ಟು ಉಳ್ದೈತೆ ಅನ್ನೋದು ಲಾಸ್ಟಿಗೆ ಗೊತ್ತಾಗತ್ತೆ ಸರ್. ಅಷ್ಟೇ. ಎಲ್ಲರೂ ಏನು ಮಾಡ್ಬಿಡ್ತಾರೆ, ಮರೀದ ತಂದಿದ್ದನ್ನು ಹಿಡ್ಕೊಂಡು ವ್ಯಾಕ್ಸಿನೇಷನ್ ಮಾಡಿದ್ದು ಹಿಡ್ಕೊಂಡು ಖರ್ಚು ಹಿಡ್ಕೊಂಡು ಎಷ್ಟು ಅಮೌಂಟ್ ಬರುತ್ತಲ್ಲ, ಇಷ್ಟು ನಮಗೆ ಬಂದತ್ತ ವಿಡಿಯೋಸ್ ಒಳಗೆ ಹೇಳ್ಬಿಟ್ಟು ರೀ, ಎಲ್ಲರಿಗೂ ತಲೆಯಾಗ ಹುಳ ಬಿಟ್ಟಂಗೆ ಆಗ್ಬಿಡ್ತಾರೆ. ಇಷ್ಟು ಪ್ರಾಫಿಟ್ ಬರತ್ತಪ್ಪ ಅವ್ರಿಗೆ ಅಷ್ಟು ಆಗಂಗಿಲ್ಲದ. ಮರಿದನ್ನು ಏನು ಖರ್ಚಾಗಿರೋದ್ರೆ ಎಲ್ಲ ತೆಗಿಬೇಕು ಸರ್. ತೆಗೆದಿಂದ ಅದು ಎಷ್ಟು ಆಗಿರೋತ್ರಲ್ಲ ಅದ್ರ ಮ್ಯಾಗ 10,000 ಉಳಿದಿತ್ತು, 15,000 ಉಳಿದಿತ್ತು, ಅದು ಗೊತ್ತಾಗತ್ತೆ ಸರ್. ಒಂದು ಮರಿಯಿಂದ ಇಂತಿಷ್ಟು ನಾವು ಉಳಿಸಿರೋ ಸರ್ 18,000 ತನಕ ಉಳಿಸಿರೋ ಒಂದು ಮರಿಗೆ. ನಮ್ಮ ಕಡೆ ಒಂದೊಂದು ಮರಿಗೆ ಒಂದು ಟೈಮ್ 18,000 ಉಳಿಸಿವ್ರಿ, 12,000 ಉಳಿಸಿ, 14,000 ಉಳಿಸ್ತೀವಿ. ಈಗ ನಮ್ಮ ಕಡೆ ಈಚೆ ಕಡೆ ನೋಡ್ರಲ್ಲ, ಈ ಮರಿಯಾಗ ಉಳಿತೈತ್ರಿ, ಈ ಮರಿ ಉಳಿತು, ಆ ಮರಿ ಉಳಿತು. ಟೋಟಲ್ ನಮ್ಮದು ಎಲ್ಲ ಒಂದು 70 ಲಕ್ಷ ಕೂತ್ರು ಪಟ್ರಿ, ನಮಗೆ ಒಂದು 50 ಲಕ್ಷ ರೂಪಾಯಿ ತೆಗೆದ್ರು ರೀ, ಉಳಿಕೆದು ಉಳಿತೈತಿ ಸರ್. ಒಂದು 45 ಲಕ್ಷ ರೂಪಾಯಿ ಅಂತೂ ಬರ್ತದೆ ಸರ್ ಎಲ್ಲ ಟೋಟಲ್. 20-25 ಲಕ್ಷ ರೂಪಾಯಿ ಉಳಿಸ್ಕೋತೀವಿ. ಅಂದ್ರೆ ಇದು ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬೇಕು ಅಂತ ಇದೆ ಅಣ್ಣ. ಏನು ನಿಮ್ಗೆ ಹೆಂಗಾಗ್ತದೆ ಇನ್ನ ವರ್ಷ ಹೆಂಗ? ಇಲ್ಲ ಸರ್, ನಮ್ದೇನು ಹಂಗೇನಿಲ್ರಿ. ಈಗಂತೂ 300 ಬಂದಿವ್ರೆ. ಮುಂದಿನ ನಿರ್ಮಾಣ ಒಟ್ಟು ಒಂದು 400-500 ಮರಿಗೆ ಸ್ಟಾಪ್ ಆಗುತ್ತೆ ಸರ್. ಆ ಕಡೆ ಅಂತೂ ಮಾಡಕ್ಕೆ ಚಾನ್ಸ್ ಆಗೋದಿಲ್ಲ. ಈಗ ಹೆವಿ ಆಗತ್ತದ್ರಿ ಇಷ್ಟು ಇನ್ವೆಸ್ಟ್ಮೆಂಟು ಹೆವಿ ಆಕತ್ರಿ. ಒಳ್ಳೆ ದೊಡ್ಡ ಮರಿ ಆಗಂಟ್ಲಿ ಸ್ವಲ್ಪ ಅಂಜಿಗೆ ಬರೋದ್ರಿ. ಎಲ್ಲನೂ ಮೇಂಟೆನೆನ್ಸ್ ಮಾಡ್ಕೊತ ಹೋಗ್ಬೇಕಲ್ಲ ಸರ್. ಮತ್ತು ಈಗ ಅದು ಸಣ್ಣ ಮರಿ ಐತಂದ್ರೆ ಸ್ವಲ್ಪ ಹಿಂಗೆ ತಿನಿಸಿ ಒಂದು 2-3 ತಿಂಗಳು ತೆಗೆದು ಬಿಡ್ಬೇಕಂದ್ರೆ ಅದು ಬೇರೆ ಆಕತ್ರಿ. ಇದು ಇಯರ್ಲಿ ಇರ್ಬೇಕಿಲ್ಲ, ಒಂದು ವರ್ಷ ನಾವು ಕಾಯ್ಬೇಕ್ರಿ. ಇದು ಒಂದು ಜಿಮ್ ಸರ್ ಇದು, ಅದನ್ನು ಪೂರಾ ಕಾಪಾಡ್ಕೊಂಡು ಹೋಗ್ಬೇಕಂದ್ರೆ ಭಾಳ ಡೇರಿಂಗ್ ಬೇಕು ಸರ್ ಅದಕ್ಕೆ. ಇಲ್ಲಿ ಯಾವ್ದಾರ ಒಂದು ಗಾಡಿ ಥರ ಸುಮ್ಮನೆ ಸ್ಟಾರ್ಟರ್ ಹೊಡಿದ್ವಿ ಅಂದ್ರೆ, ಎಣ್ಣೆ ಸ್ಟಾರ್ಟರ್ ಹೊಡಿದ್ವಿ ಅಂದ್ರೆ ಅಲ್ಲಿ ಚಾಲು ಆಗಿ ಒಯ್ಬೋದು ರೀ. ಜೀವನ ಕೂಡ ಆಟ ಆಡ್ಬೇಕಿಲ್ಲ ಸರ್ ಇಲ್ಲಿ. ಸ್ವಲ್ಪ ಹಂಗೆ ಭಯ ಆಕತ್ರಿ. ಯಾಕಂದ್ರೆ ಈ ಕ್ಲೈಮೇಟ್ ಒಂದು ಸಜ್ಜಲ್ಲ ಸರ್ ಈಗ ಕಂಟಿನ್ಯೂ. ಯಾವ ಟೈಮ್ದಾಗ ಏನೇನು ಬರ್ತೈತಿ ಏನೇನು ಗೊತ್ತಾಗಂಗಿಲ್ಲ. ಹಿಂಗಾಗಿ ಸ್ವಲ್ಪ 400 ಮರಿ ಹೋಗಿ ಸ್ಟಾಪ್ ಮಾಡಿಬಿಡ್ತಾರೆ. 400-500 ಮರಿ. ಇನ್ನೊಂದು ಶೆಡ್ ಹಾಕೋಬೇಕು ಅಂತೈತಿ ಈಚೆ ಕಡೆ ರೀ. ಅಲ್ಲೊಂದು ಹೊಸ ಶೆಡ್ ಹಾಕಿವ್ರಿ. ಈಗ ಇನ್ನೊಂದು ಶೆಡ್ ಹಾಕೊಂಡು ಫೈನಲ್ ಸರ್. 400-500 ಮಾಡ್ಕೊಂಡ್ರೆ ರೀ, ಅದ್ರ ಮ್ಯಾಗ ಹೋಗಂಗಿಲ್ಲ ಸರ್. ಒಂದು ಆಸೆ ಈಡೇರಿಸೋ ಮಟ್ಟ ಬಿಡಂಗಿಲ್ಲ. ಇವಾಗ ನಿಮ್ಮನ್ನು ನೋಡಿ ಬೇರೆಯವರು ಮಾಡೋರಿಗೆ ನೀವು ಯಾವ ರೀತಿ ಸಲಹೆ ನೀಡ್ತೀರ ಇಲ್ಲಿ ಬಂದು? ಕೊಡ್ತೀರಿ ಸರ್ ಸಲಹೆ. ಅದ್ರಾಗ ಸಲಹೆ ಕೊಡಕಂತ್ರು ಏನು ಇದನ್ನಿಲ್ಲ. ಎಷ್ಟು ಇನ್ನೊಬ್ಬರಿಗೆ ಶೇರ್ ಮಾಡ್ಕೋತಿರಲ್ಲ, ನಮ್ಗೆ ನಾಲೆಜ್ ಹಚ್ಚಾಕತ್ರಿ. ಅದೇ ನಾಲೆಜ್ ಅಂತೂ ಕಡಿಮೆ ಆಗಂಗಿಲ್ಲ. ಶೇರ್ ಮಾಡ್ಕೊಳ್ಳಿ ಸರ್. ಅದ್ರಾಗೇನು ಯಾರಿಗೆ ಎಲ್ಲರೂ ಮುಂದೆ ಬಂದ್ರೆ ನಮಗೂ ಚಲೋ ಅಲ್ಲ ಸರ್. ಈಗ ದೊಡ್ಡವ್ರ ಕಡೆ ಹೋಗಿ ಇವರು ದೋಸ್ತಿ ಮಾಡೋದಕ್ಕಿಂತ ರೀ, ನಮ್ಮ ಕೂಡ ಯಾರು ಇರ್ತಾರೆ ಅವ್ರನ್ನ ಬೆಳೆಸ್ಕೇಶನ್ ದೋಸ್ತಿ ಮಾಡ್ಕೊಳ್ಳಿ ಚಲೋ ಅಲ್ರಿ ಸರ್. ಅದ ರೀ ನಮ್ಮಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಮ್ಯಾಗ ಬೆಳೆದ ಹುಡುಗರು ಭಾಳ ಮಂದಿ ಇದಾರೆ ಇಲ್ಲಿ. ಈಗ ನಾನು ಕೂಡ ನಮ್ಮ ಟೀಮ್ ಒಳಗೆ ಇದ್ದವ್ರಿ ಒಂದು 20-25 ಮಂದಿ ಇದಾರೆ ರೀ ಹುಡುಗರು. ಅಷ್ಟರು 110, 150, 130 ತನಕ ಅದಾವ್ರಿ ಮರಿಗಳು. ಬೇಸ್ಕೊಳ್ತಾರೆ ಸರ್. ಎಲ್ಲರೂ ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡ್ತಾರೆ, ಕೇಳ್ತಾರೆ ಹೆಂಗೆ ಮಾಡ್ಬೇಕು ಏನು ಮಾಡ್ಬೇಕು ಅನ್ನೋಂತೇಳಿ ಮೇಂಟೆನೆನ್ಸ್ ಮಾಡ್ಕೊತ ಹೊಂಟ್ರಿ ಸರ್. ಸಕ್ಸಸ್ ಆಗ್ಯಾರ ಇವತ್ತಿಗೆ ಎಲ್ಲರೂ ಸಕ್ಸಸ್ ಅದಾರೆ. ಅವ್ರಿಗೆ ಸಕ್ಸಸ್ ಆಗಲಾರ ಟೈಮ್ದಾಗ ಬಂದು ನಮ್ಮಲ್ಲಿ
ಕೇಳ್ಕೊಂಡು ಹೋಗಿ ನೋಡ್ಕೊಂಡು ಎಲ್ಲ ಪರ್ಫೆಕ್ಟಾಗಿ ಮಾಡ್ಕೊಳಕ್ತಾರಲ್ಲ ಸರ್, ಪ್ರತಿ ಒಂದನ್ನು ಫೋನ್ ಹಚ್ಚಿ ಕೇಳ್ತಾರೆ. ಎಲ್ಲರಿಗೆ ದಂಡಿಗೆ ಹಚ್ಚಿರು ಸರ್, ಎಲ್ಲರೂ ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡಿಸ್ತೀವಿ, ಕರೆಕ್ಟಾಗಿ ಮಾಡಾಕ್ತಾರೆ ಸರ್. ಈಗ ಅವ್ರದ್ದಾದಂಥದ್ದು ಒಂದು ಸ್ಥಾನದೊಳಗೆ ಅದಾರ ಸರ್, ಕೆಪಾಸಿಟಿ ಬೆಳೆಸ್ಕೊಂಡಾರ ಅವ್ರು, ಬೇಸ್ಕೊಳಕ್ತಾರೆ ಸರ್. ಹಿಕ್ಕಿ ಮಾರ್ತೀವ್ರಿ ಸರ್, ನಮ್ಮದಂದ್ರೆ ಹೊಲ ಇಲ್ರಿ, ಹಾಕಂಗಿಲ್ಲ ನಾವು ಇಲ್ಲಿ. ಹಿಕ್ಕಿ ಅನ್ನತ್ತಿಲ್ಲ, ಹೊರಗೆ ಮಾರ್ತಾನೆ ರೀ. ಒಂದು ಟೇಲರ್ಗೆ 4 ಗಲ್ಲಿ ಡಬ್ಬಿ ಇತ್ತು ಸರ್ 12,000 ಕೊಡ್ತಾರೆ ರೀ, 2 ಗಲ್ಲಿ ಡಬ್ಬಿಗೆ 7,000 ಕೊಡ್ತಾರೆ ರೀ. ನಾವು ಪ್ರತಿ ವರ್ಷ ಒಂದು 20 ಟೇಲರ್ ಸನಿಪ್ ಆಕೈತೆ ಸರ್, ಒಂದು 2 ಲಕ್ಷ ರೂಪಾಯಿ ಹಿಕ್ಕಿದಾಗತ್ತೆ ಸರ್ ನಮ್ಗೆ. ಅಷ್ಟು ಅದ ಏನು ಮಾಡಿಬಿಡ್ತೀನಿ ರೀ, ಹೊಟ್ಟೆ ಹಾಕೊಂಡ್ಬಿಡ್ತೀವಿ ಸರ್. ರೈತರಿಗೆ ಸರ ಏನಿಲ್ಲ ರೀ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ದೊಳಗಂತೂ ಸಾಕಷ್ಟು ಐತ್ರಿ. ಅಗ್ರಿಕಲ್ಚರ್ದೊಳಗೆ ಏನೈತ್ರಲ್ಲ, ಬಿಸ್ನೆಸ್ ಲೈನ್ದಾಗ ಭಾಳ ಐತ್ರಿ. ನಾವು ಏನೈತ್ರಲ್ಲ ನಮ್ಮ ದಾರಿ ನಾವು ಹುಡುಕೊಂಡು ಬರ್ಬೇಕು ಸರ್. ಅಲ್ಲಿ ಫಾರ್ಮಿಂಗ್ದೊಳಗೆ ಟಗರಿನ ಶೆಡ್ ಐತ್ರಿ, ಕೋಳಿದು ಐತ್ರಿ, ಹೊಳ್ಳಿ ಮತ್ತು ನಿಮ್ಗೆ ರೇಷ್ಮೆದು ಐತ್ರಿ, ಸಿಕ್ಕಾಪಟ್ಟೆ ಇದಾವ್ರಿ ಸರ್. ಬಿಸ್ನೆಸ್ ಲೈನ್ದಾಗ ಬಂದ್ರೆ ಲಾಭ ಜಾಸ್ತಿ ಐತೆ ಸರ್. ನಾವು ಹೊಲ್ದಾಗ ಬೆಳೆದಕ್ಕೆಶಿಂದ ಕರೆಕ್ಟ್ ಟೈಮಿಂಗ್ ನೋಡ್ರಿ ನೀವು. ಗೊಂಜಾಳ ಬೆಳೆದಿರ್ತಾರೆ ರೀ, ಗೊಂಜಾಳ ಬೆಳೆದ ಟೈಮ್ ಗೊಂಜಾಳ ರೇಟ್ ಇರಂಗಿಲ್ಲ, ಉಳ್ಳಾಗಡ್ಡಿ ಬೆಳೆ ಟೈಮ್ ಉಳ್ಳಾಗಡ್ಡಿ ರೇಟ್ ಇರಂಗಿಲ್ಲ ಸರ್. ಇದು ಹಂಗಿಲ್ಲ ಸರ್. ಇದು ಯಾವಾಗಿದ್ರೂ ಮಾರತೈತ್ರಿ, ಇದು 100% ಮಾರತೈತ್ರಿ. ನೀವು ಹೆಂಗೆ ಮಟನ್ ಇದನ್ನು ತಯಾರು ಮಾಡ್ತಿರಲ್ಲ ಆ ಟೈಪ್ ಮಾರತೈತ್ರಿ. ನೀವು ಅಲ್ಲಿ ಫೇಲ್ಡ್ ಆದಂಗೆ ಇಲ್ಲಿ ಫೇಲ್ಡ್ ಆಗೋ ಚಾನ್ಸ್ ಇಲ್ಲ ಸರ್. ಅದ್ರೊಳಗೆ ನೀವು ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡ್ಕೋತ ಹೋದ್ರೆ ರೀ ಸಕ್ಸಸ್ ಆಗತ್ತೆ ಸರ್. ಇದು ರೈತರಿಗೆ ಮಾತ್ರ ಉಳಿದೈತೆ ಸರ್. ಇದು ಕಂಟಿನ್ಯೂ ಎಲ್ಲೆಲ್ಲಿ ಬಂದ್ಕೊಂಡು ಇರ್ತ ಮಾಡ್ಕೊಡ್ತಾರೆ ನೋಡಿ ಸರ್, ಅವರು ಮಾಡತ್ತಾರ ರೀ, 100% ಸಕ್ಸಸ್ ಆಗತ್ತಾರೆ ಸರ್. ಅವ್ರು ಏನಿಲ್ಲ ರೀ, ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡಿರಿ, 100% ಸಕ್ಸಸ್ ಆಗತ್ತೆ ರೀ. ಕುರಿ ಫಾರ್ಮ್ ಮಾಡೋಕ್ಕಿಂತ ಮುಂಚೆ ನೀವು ಏನಾದರೂ ವರ್ಕ್ ಏನಾದ್ರು ಮಾಡ್ತೀವಿ? ವರ್ಕ್ ಏನು ಮಾಡಿಲ್ಲ ಸರ್. ನಾವೇ ಡಿಗ್ರಿ ಮುಗ್ದದ ಸರ್ ನಮ್ಮದು ರೀ. PUC ಮುಗಿದ ಕೂಡಲೇ ಹಾಕಿನಿ ಸರ್ ಶೆಡ್. ಅದನ್ನ ಶೆಡ್ ಮಾಡ್ಕೋತಾನ ಡಿಗ್ರಿ ಮುಗಿಸ್ಕೊಂಡ್ರಿ, ಅಲ್ಲೇ ಕಾಲೇಜ್ ಹೋಗ್ತಿದ್ದೆ ರೀ. ಅಲ್ಲೇ ಹಂಗೆ ಡಿಗ್ರಿ ಸೆಕೆಂಡ್ ಇದ್ದಾಗ ಅವಾಗ ಫೈನಲ್ ಆಗಿತ್ತು ರೀ. ಫಸ್ಟ್ ಸೆಕೆಂಡ್ ಇದ್ದಾಗ, ಸೆಕೆಂಡ್ ಸೆಮ್ ಇದ್ದಾಗ ಫೈನಲ್ ಮಾಡಿದ್ದಾರೆ. ಕಾಲೇಜ್ ಹೋಗೋದ ಸಕ್ಸಸ್ ಆಗಿಲ್ಲ ಸರ್. ಅದು ಹಂಗೆ ಬಿಟ್ಟಿದ್ದ. ಮತ್ತು ಕಾಲೇಜ್ ಮುಗಿದ ಕೂಡಲೇ ಮತ್ತೆ ರೀ ಕಂಟಿನ್ಯೂ ಸ್ಟಾರ್ಟ್ ಮಾಡಿದ್ದೀನಿ. PC ಸೆಲೆಕ್ಷನ್ ಆಗಿತ್ತು ಸರ್, ಪಾಯಿಂಟ್ ಒಳಗೆ ಹೋಗ್ತಾರೆ ನಮಗೆ. ಒಂದು ನಮ್ಮ ದೋಸ್ತ ಇಲ್ಲೇ ಅವ್ನು ಆಯ್ತು ರೀ, ನಮ್ದು ಪಾಯಿಂಟ್ ಒಳಗೆ ಹೋಗ್ತಾರೆ. ಆ ಕಡೆಯಿಂದ ಅಂತೂ ಹಾಕ್ಲಿ 1:5 ಕೂತಿದ್ರೆ 1:1 ಕುಂದ್ರಿ ಸರ್. ಆ ಕಡೆಯಿಂದ ಬಿಟ್ಟಿರೋದು ಹೊಳೆ ಆಯ್ತು. ಎಲ್ಲರೂ ಸರ್ಪ್ರೈಸ್ ಮಾಡಿ. ಇಲ್ಲೇ ಕಡಲೆ ಹೊಟ್ಟೈತ್ರಿ, ಅದ ಈ ಕಡಿದ್ರಿ. ಇಲ್ಲೇ ಜೋಳದ 100 ಐತ್ರಿ. ಇದು ಕನಿಕೆ ಸರ್, ಇದು ಸ್ಟಾಕ್ ಇನ್ನು ಸ್ಟಾಕ್ ಆಗತ್ರಿ. ಇದು ಎಲ್ಲಿಂದ ತರ್ತೀರಣ್ಣ ಇವೆಲ್ಲ? ಎಲ್ಲ ಲೋಕಲ್ ಇಲ್ಲೇ ಮಾರ್ಕ್ ಇದ್ರಾಗ ಸಿಗ್ತಾವಲ್ಲ ಸರ್ ಅವುಗಳ. ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೋತೀರಣ್ಣ ಇದು? ಹಾಂ, ಕಟ್ ಮಾಡ್ತೀವಿ. ಇದ್ರಾಗ ಏನಾರ ಮಿಕ್ಸ್ ಮಾಡ್ತೀರಣ್ಣ? ಏನು ಇಲ್ರಿ, ಇದು ಅಷ್ಟು ಕಾಳು ಏನಿಂತಲ್ಲ ಒಡಿಸಿ ಹಾಕ್ತಿರಲ್ಲ. ನಿಮ್ಮ ಈ ಕೃಷಿ ಜೀವನ ಇದೇ ರೀತಿ ಸಾಗಿ ಹೋಗಲಣ್ಣ, ಮತ್ತು ಇನ್ನಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀಲಿ ಅಂತ ನನ್ನೊಂದು ಆಸೆನ.